ಹಲೋ ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಎಲ್ಲಿ ಬಂದಿದ್ದೀವಪ್ಪ ಅಂದರೆ ಜಯದೇವ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ. ಇಲ್ಲಿ ದಿನನಿತ್ಯ ಅನ್ನದಾನ ಮಾಡ್ತಾರೆ. ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಕಡೆಯಿಂದ ಡೈಲಿ ಮಧ್ಯಾಹ್ನ 12:30 1 ಗಂಟೆ ತನಕ ಫ್ರೀಯಾಗಿ ಅನ್ನದಾನ ಮಾಡ್ತಾರೆ. ಇವತ್ತು ಬಂದ್ಬಿಟ್ಟು ರೈಸ್ ಬಾತು, ಕೇಸರಿ ಬಾತು, ಚಪಾತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ ತಿಂದಂಥ ಜನರು ಏನು ಹೇಳ್ತಾರೆ, ಹಾಗೆ ಇದನ್ನು ಸೇವೆ ಮಾಡ್ತಾ ಇರೋರು ಏನು ಹೇಳ್ತಾರೆ, ಎಷ್ಟು ವರ್ಷದಿಂದ ಅನ್ನದಾನ ಮಾಡ್ತಾ ಇದ್ದಾರೆ ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರೇ. ಬನ್ನಿ ಹೋಗೋಣ. ನನ್ನ ಹೆಸರು ಮಲ್ಲೇಶ್ ಅಂತ. ಇಲ್ಲಿ ನಮ್ಮ ಮಿಸಸ್ನ ಅಡ್ಮಿಟ್ ಮಾಡಕ್ ಬಂದಿದ್ದೆ. ಇಲ್ಲಿ ಅನ್ನದಾನ ಚೆನ್ನಾಗಿ ನಡೀತಾ ಇದೆ. ಅದೇ ಖುಷಿ ಆಗ್ತಾ ಇದೆ ನಮಗೂ. ಖುಷಿ ಆಗ್ತದೆ. ಏನೇನು ಕೊಟ್ಟಿದ್ದಾರೆ ಇವತ್ತು? ನಮ್ಗೆ ಇವತ್ತು ಚಪಾತಿ, ಟೊಮೊಟೊ ರೈಸ್ ಬಾತು, ಇದು ಕೇಸರಿ ಬಾತು. ತುಂಬ ಚೆನ್ನಾಗಿದೆ. ಹೇಗೆ ಅನಿಸ್ತಿದೆ ಈ ಥರ ಫ್ರೀ ಕೊಡೋದು? ತುಂಬ ಒಳ್ಳೆ, ಅವ್ರ ದೇವ್ರು ಚೆನ್ನಾಗಿಡ್ಲಿ, ಅವ್ರು ಇನ್ನೂ ಚೆನ್ನಾಗಿಡ್ಲಿ. ಹೌದು, ಈ ಥರ ಎಲ್ಲ ಮಾಡ್ತಾರೆ, ನಮಗೂ ಖುಷಿ ಆಗ್ತದೆ. ಎಂತೋ ಜನಗಳು ಪಾಪ ಎಷ್ಟು ಎಲ್ಲಿಂದ ಬರ್ತಾರೋ ಅವ್ರ ಪಾಪ ಅನ್ನದಾನ ಇದೆ ಅಂತಂದ್ರೆ ಅದು ಪುಣ್ಯದಾನ, ಅದೆಲ್ಲ ಒಳ್ಳೇದಾಗಲಿ ಅವ್ರಿಗೆಲ್ಲ. ಒಳ್ಳೇದಾಗಲಿ. ಇದೇ ಊಟ ಹೊರಗಡೆ ಮಾಡಬೇಕು ಅಂದ್ರೆ 50 ರೂಪಾಯಿ ಮೇಲೇನೆ ಕೊಡ್ಬೇಕು ಸರ್. ದೇವರು ಒಳ್ಳೆ ಚೆನ್ನಾಗಿಡ್ಲಿ, ಅವ್ರನ್ನ ಚೆನ್ನಾಗಿಡ್ಲಿ ಅಂತ ಹೇಳ್ತೀರಾ. ನಿಮ್ದು ಯಾವ ಊರು? ನಮ್ದು ಇಲ್ಲೇ ಬನ್ನೇರಘಟ್ಟ. ಹಾಸ್ಪಿಟ್ಲಿಗೆ ಬಂದಿದ್ರಾ? ಹಾಸ್ಪಿಟಲ್ ಬಂದಿದ್ದು, ನಮ್ಮ ಮಿಸಸ್ಗೆ ಅಡ್ಮಿಟ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಅನ್ನದಾನ ನಡೀತಾ ಇತ್ತು, ನಾವು ಬಂದ್ವಿ. ನಾವು ಫಸ್ಟ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಿರೋದು. ಈ ಅನ್ನದಾನ ಮಾಡೋರಿಗೆ ಏನು ಹೇಳಿ ಇಷ್ಟಪಡ್ತಾರೆ? ಈ ಥರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಇನ್ನೂ ಆರೋಗ್ಯ ಕೊಟ್ಟು ಇನ್ನೂ ಚೆನ್ನಾಗಿಡ್ಲಿ ಅಂತ ಹೌದು. ಈಗ ಹೊರಗಡೆ ಕೋಟಿಗಳ ಆಸ್ತಿ ಇರೋರು ಯಾರು ₹1 ಮಾಡಲ್ಲ ನೋಡಿ. ಇಂಥವ್ರು ಇನ್ನೂ ಭೂಮಿ ಮೇಲೆ ಇನ್ನೂ ಇದ್ರೂ ಒಳ್ಳೇದು ಅಂತ ಅನಿಸುತ್ತೆ. ಇಂಥ ಕೆಲಸ ಮಾಡಬೇಕು, ಪುಣ್ಯದ ಕೆಲಸಗಳು ಮಾಡಬೇಕು. ರಾಜಕಾರಣಿಗಳು ಕೋಟಿ ಆಸ್ತಿ ಹೊಡಿ ಏನು ಪ್ರಯೋಜನ ಇಲ್ಲ. ಬಟ್ ಇಂಥವ್ರನ್ನ ನಾವು ರಾಜಕಾರಣಿಗಳು ಇವರು ಬರ್ಬೇಕು, ಅವರಲ್ಲ. ರಾಜಕೀಯಕ್ಕಿಂತವ್ರು ಬರಬೇಕು. ಹೌದು, ಇಂಥವ್ರು ಬಂದರೆ ಬಡವರಿಗೆ ಹೆಲ್ಪ್ ಆಗುತ್ತೆ. ಹೌದು. ಇಂಥವ್ರು ಇದ್ರೆ 4 ಜನ ಹೊಟ್ಟೆ ತುಂಬುತ್ತೆ. ಅವರಿದ್ರೆ ಏನು ಮಾಡ್ತಾರೆ, ಅವ್ರದ್ದು ಹೊಟ್ಟೆ ದುಡ್ಡು ತುಂಬಿಸ್ಕೊಳ್ತಾರೆ, ಬ್ಯಾಗ್ ತುಂಬಿಸ್ಕೊಳ್ತಾರೆ. ಇವ್ರ ಜನನ ಹೊಟ್ಟೆ ತುಂಬಿಸ್ತಾರೆ. ಅದು ಒಳ್ಳೆ ಕೆಲಸ ಅದು. ಓಕೆ ಸರ್, ನಿಮ್ಮ ಹೆಸರು? ಮಲ್ಲೇಶ ಅಂತ. ಓಕೆ ಸರ್. ಊಟ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ಯಾವಾಗಿಂದ ಬರ್ತಾ ಇದ್ದೀರಾ? ನಾವು 2007ರಿಂದ ಬರ್ತಾ ಇದ್ದೀವಿ. ಓಕೆ. ನಮ್ಮ ಯಜಮಾನ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಆಯಿತು. ಈಗ ಕಾಲಿಗೆ ಏನೋ ಒಂದು ನರ ಬ್ಲಾಕ್ ಆಗಿದೆ, ಸ್ಟೆಂಟ್ ಹಾಕಬೇಕಂತೆ. ಇದು ಹೊಸ ಬಿಲ್ಡಿಂಗಲ್ಲಿ ಇದ್ದೀವಿ. ನನಗೆ ಇಲ್ಲಿ ಊಟ ಕೊಡೋದು ಗೊತ್ತಿಲ್ಲ. 3 ದಿವಸದಿಂದ ಗೊತ್ತು. ಅದಕ್ಕೆ ಮುಂಚೆ ನಾನು ಅಲ್ಲಿರೋವಾಗ, ಹಳೆ ಬಿಲ್ಡಿಂಗಲ್ಲಿರೋವಾಗ ಬರ್ತಾ ಇರಲಿಲ್ಲ. ಇವಾಗ ಗೊತ್ತಾಯಿತು ಇಲ್ಲಿ ಆಗ್ತಾರೆ ಅಂತ. ಸರಿ, ಊಟ ಕೊಡ್ತಾರೆ ಅಂತ ಅಂದ್ಬಿಟ್ಟು ತಿನ್ಬಿಟ್ಟು ಹೋಗೋಣ ಅಂತ ಬಂದಿವಿ. ಈಗ ಊಟ ಎಲ್ಲ ಮಾಡಿದ್ರೆ ಹೇಗೆ ಅನಿಸ್ತಿದೆ? ಊಟ ಎಲ್ಲ ಚೆನ್ನಾಗಿದೆ. ಊಟ ಕೊಡೋರಿಗೆ ದೇವ್ರು ಭಗವಂತ ಇನ್ನೂ ಹೆಚ್ಚಾಗಿ ಕೊಡಲಿ ಅಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನೋಡಿ, ಡೈಲಿ ಈಗ ಒಬ್ಬರಿಗೆ ಅನ್ನ ಹಾಕೋದೇ ಕಷ್ಟ ಅಂತ 100 ಜನಕ್ಕೆ ಅನ್ನದಾನ ಮಾಡ್ತಾರೆ. ಹೌದು, ಅದೇ ಹೇಳ್ತೀನಲ್ಲ, ಭಗವಂತ ಇನ್ನೂ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಓಕೆ. ನಿಮ್ದು ಯಾವ ಊರು? ನಮ್ದು ಬೆಂಗಳೂರೇ. ನಾನು ಕೊಟ್ಟಿರೋದು ಚಿಂತಾಮಣಿಯಲ್ಲಿ, ಬೆಂಗಳೂರೇ ನಮ್ದು. ಈಗ ಹಾಸ್ಪಿಟಲ್ ತೋರ್ಸೋಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸರಿ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ ಅಂತ. ತುಂಬ ಚೆನ್ನಾಗಿದೆ. ಯಾವಾಗಿಂದ ಬರ್ತಾ ಇದ್ದೀರಾ? ನಾವು 6 ವರ್ಷ ಆಯ್ತು ಬರುತ್ತೆ. ಅಲ್ಲ, ಊಟಕ್ಕೆ ಇಲ್ಲಿಗೆ ಇವತ್ತೇ ಬಂದಿರೋದಾ? ಓಕೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇದು ಊಟ ಫ್ರೀ ಕೊಡ್ತದೆ? ಇವಾಗ ಅಲ್ಲಿ ನೋಡಿದೆ. ನೋಡಿದ್ರಿ? ಅವಾಗ ಬಂದೆ. ಊಟ ಎಲ್ಲ ಏನೆಲ್ಲ ಕೊಟ್ಟಿದ್ದಾರೆ ಇವತ್ತು? ಪುಳಿಯೋಗರೆ, ಕೇಸರಿ ಬಾತು, ಚಪಾತಿ. ಓಕೆ. ಟೇಸ್ಟ್ ಎಲ್ಲ ಹೇಗಿದೆ? ತುಂಬ ಚೆನ್ನಾಗಿದೆ. ಈಗ ಫ್ರೀ ಕೊಡೋದು ನೋಡಿ ಹೇಗೆ ಅನಿಸ್ತು ನಿಮಗೆ? ಪರವಾಗಿಲ್ಲ ಅನಿಸುತ್ತಾ? ಈಗ ಕೋಟಿಗಟ್ಟಲೆ ಆಸ್ತಿ ಇರೋರು ₹1 ವಿಚ್ಚಲ್ಲ ಅದರಲ್ಲಿ ಇವರು ದಿನ ನೋಡಿ ಎಷ್ಟು ಜನಕ್ಕೆ ಅನ್ನದಾನ ಮಾಡ್ತಾರೆ? 100 ಜನಕ್ಕೆ ಅನ್ನದಾನ ಮಾಡ್ತಾರೆ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಥ್ಯಾಂಕ್ಸ್ ಹೇಳ್ತೀರಾ. ಯಾವ ಊರು? ಹಾಸನ. ಓಕೆ. ನಿಮ್ಮ ಹೆಸರು? ಶಾರದಾ. ಓಕೆ ಸರ್, ಒಂದೆರಡು ಮಾತು ಹೇಳಿ, ಹೇಗೆ ಅನ್ನಿಸ್ತು? ಏನು ಮಾತಾಡಲಿ ಸರ್? ಹಲೋ, ಅನ್ನದಾನ ಮಾಡ್ತಾಯಿದ್ದಾರೆ. ಜನಸೇವೆ, ಜನಾರ್ದನ ಸೇವೆ ಅಂತ ತಿಳ್ಕೊಂಡಿರೋ ಅಂತ ಈ ಮಹಾತ್ಮರು ಅಂತ ಹೇಳ್ಬೋದು. ಏಕೆಂದರೆ ಇವತ್ತಿನ ದಿವಸ ಬಡತನ ರೇಖೆಗಿಂತ ಹಿಂದುಳಿದಿರೋರಿಗೆ ತುಂಬ ಕಷ್ಟಕರ ಆಗೈತೆ. ಅದರಲ್ಲೂ ಈ ಆಸ್ಪತ್ರೆಯಲ್ಲಿ ಅನ್ನದಾನ ಏರ್ಪಡಿಸಿರೋದಕ್ಕೆ ಪ್ರತಿನಿತ್ಯ ನಡೀತಾ ಇತ್ತಲ್ಲ, ಏರ್ಪಡಿಸೋರಲ್ಲ, ಅದಕ್ಕೆ ನನ್ನ ಅನಂತ ಧನ್ಯವಾದಗಳು ಇವ್ರಿಗೆ ಅರ್ಪಿಸ್ತೀನಿ ಅಂತ ಹೇಳಬಲ್ಲೆ. ಓಕೆ. ನೋಡಿ, ಯಾವತ್ತೋ ಒಂದು ದಿವಸ ಮಾಡೋದೇ ಕಷ್ಟ ಅಂತ, ದಿನ ಮಾಡಬೇಕು ಅಂದರೆ ಇದು ಒಂಥರ ಅನ್ನ ದಾಸೋಹ ಅನ್ನೋ ರೀತಿಯಲ್ಲಿ ತ್ರಿವಿಧ ಅನ್ನ ದಾಸೋಹ ಮಾಡ್ತಾವ್ರಲ್ಲ ಸಿದ್ಧಗಂಗೆ ಸ್ವಾಮೀಜಿಗಳು ತುಮಕೂರಲ್ಲಿ, ಅದೇ ಥರನೇ ಏರ್ಪಡ್ತೈತೆ, ಇದು ಚಾಲನೆ ಆಗ್ತೈತೆ ಅಂತ ನನ್ನ ಅಭಿಪ್ರಾಯ. ನಾನು ಮುಕ್ತವಾಗಿ ಮಾತಾಡ್ತಾ ಇದ್ದೀನಿ. ಅಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಸಿರಿಗನ್ನಡಂಗೆ ಜೈ ಸಿರಿಗನ್ನಡ. ಏನೆಲ್ಲ ಕೊಟ್ಟಿದ್ದಾರೆ ಇವತ್ತು? ರೊಟ್ಟಿ, ಪುಳಿಯೋಗರೆ, ಕೇಸರಿ ಬಾತು 3 ಕೊಟ್ಟಿದ್ದಾರೆ. ತ್ರಿವಿಧ ದಾಸೋಹ ಅಂತ ಅದಕ್ಕೋಸ್ಕರನೇ ನಾನು ಹೇಳಿದೆ. ಓಕೆ. ಈಗ ಇದೇ ಊಟನ ಹೊರಗಡೆ ಮಾಡಬೇಕಾ? ₹100 ಬೇಕಾ ಸರ್? ₹100 ಬೇಕು ಸರ್, ಖಂಡಿತ ₹100 ಬೇಕು. ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲೂಕು, ತ್ಯಾಮಳ್ಳು ನಮ್ಮದು
ಓಕೆ, ಅದೇ 100 ರೂಪಾಯಿ ಇದ್ರೆ ಅದೊಂದು ಮೆಡಿಸಿನ್ಗೋ ಮತ್ತೊಂದಕ್ಕೂ ಆಗುತ್ತೆ. ಮತ್ತೊಂದಕ್ಕಾಗುತ್ತೆ, ನಾವು ಬಡವರೇ ಅದೇ ರೀತಿಲಿ ಯಾರೋ ಕೊಡ್ತಾರೆ ಅಂತಂದ್ರು ಅವತ್ತು ಅದಕ್ಕೋಸ್ಕರ ನಾನು ಒಂದು ಊಟ ಸೇವಿಸ್ತಾ ಇದ್ದೀನಿ ಸರ್. ತುಂಬ ಧನ್ಯವಾದಗಳು. ನಿಮ್ಮ ನ್ಯೂಸ್ ಚಾನಲ್ಲು ಯಾವುದೋ ಇರ್ಬೋದು, ಏನೇ ಇರಲಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಮಂಜೇಶ ಮಂಜೇಶ್ ಎನ್ನಾರ್, ಓಕೆ ಸರ್, ದ್ಯಾಮಳ್ಳು, ನೆಡವಂದ. ಸೂಪರ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾಂ, ಚೆನ್ನಾಗಿದೆ. ಊಟ ಎಲ್ಲ ತುಂಬ ಚೆನ್ನಾಗಿದೆ. ಯಾವತ್ತಿಂದ ಬರ್ತಾ ಇದ್ದೀರಾ? ನಾನು ಆಲೇ ಒಂದು 9 ತಿಂಗಳಿಂದ ಬರ್ತಾ ಇದ್ದೀವಿ. 9 ತಿಂಗಳಿಂದ. ಯಾರನ್ನ ಅಡ್ಮಿಟ್ ಮಾಡಿದ್ದೀರಾ ಇಲ್ಲಿ? ನಾನೇ ನೀವೇನೇ? ಪೇಷಂಟ್, ನಾನೇ. ಪೇಷಂಟ್ ನೀವೇನಾ? ಓಕೆ. ಊಟ ಎಲ್ಲ ಏನು ಕೊಟ್ಟಿದ್ದಾರೆ ಇವತ್ತು? ಊಟ ಚಪಾತಿ, ಕೇಸರಿ ಬಾತು, ಮತ್ತು ಇದು ಪಲಾವು. ಓಕೆ. ಡೈಲಿ ಕೊಡ್ತಾರಾ? ಡೈಲಿ ಕೊಡ್ತಾರೆ. ಡೈಲಿ ಕೊಡ್ತಾರೆ. ಓಕೆ. ಡೈಲಿ ಅನ್ನದಾನ ಮಾಡೋರಿಗೆ ಏನು ಹೇಳ್ತೀರಾ? ಅವ್ರು ತುಂಬ ಒಳ್ಳೇದಾಗಲಿ. ತುಂಬ ಒಳ್ಳೆಯದಾಗಲಿ. ಹಾಂ. ಓಕೆ. ನಿಮ್ಮ ಹೆಸರು? ಶಾರದಮ್ಮ. ಶಾರದಮ್ಮ. ಹೇಳಿಯಮ್ಮ ನೀವು? ಶೈಲಜಾ ಅಂತ. ಹಾಂ. ಓಕೆ. ಹೇಗಿದೆ ಊಟ ಎಲ್ಲ? ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬ ಟೇಸ್ಟ್ ಇದೆ. ನೋಡಿ, ಡೈಲಿ ಎಲ್ಲ ಊಟ ಬಡವ್ರಿಗೆ ಒಳ್ಳೇದಾಗುತ್ತೆ. ಓಕೆ. ಹಸ್ಕೊಂಬಂದಿರೋರಿಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಊಟ ಕೊಡ್ತಾರೆ. ಅವ್ರಿಗೆ ಒಳ್ಳೇದಾಗಲಿ. ಒಳ್ಳೇದಾಗಲಿ. ನಾಳೆ 1 ವರ್ಷದಿಂದ ಬರ್ತಾ ಇದ್ದೀವಿ. ವರ್ಷದಿಂದ ಬರ್ತಾ ಇದ್ದೀರಾ? ಯಾರನ್ನ ಅಡ್ಮಿಟ್ ಮಾಡಿದ್ದೀರಾ? ನಮ್ಮ ಅಮ್ಮರು ಇವರೇ. ನಿಮ್ಮ ಅಮ್ಮನ? ಅಮ್ಮನ ನೋಡ್ಕೊಳಕ್ ಬಂದಿರಾ? ಓಕೆ. ಇಲ್ಲಿ ಪೇಷಂಟ್ಗೂ ಕೊಡ್ತಾರೆ ಮತ್ತೆ ಪೇಷಂಟ್ ಇರೋ ಜೊತೆ ಕೊಡ್ತಾರೆ? ಎಲ್ಲರಿಗೂ ಕೊಡ್ತಾರೆ. ಯಾರಾದರೂ ಬರಲಿ ಊಟ ಇಲ್ಲ ಅಂತ ಹೇಳಲ್ಲ, ಎಲ್ಲರಿಗೂ ಕೊಡ್ತಾರೆ. ಎಲ್ಲರಿಗೂ ಕೊಡ್ತಾರಾ? ತುಂಬ ಈ ಥರ ಚೆನ್ನಾಗಿ ಕೊಡೋದು ಎಷ್ಟು ಅನುಕೂಲ ಆಗುತ್ತೆ? ಅದೇ ಬಡವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ. ಹೋಟ್ಲಲ್ಲಿ ಹೋದ್ರೆ ಜಾಸ್ತಿ ದುಡ್ಡು ಕೊಟ್ಟು ತಿನ್ನಕ್ಕಾಗಲ್ಲ, ಅದಕ್ಕೆ ಬಡವ್ರಿಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗುತ್ತೆ. ಸರಿ ಮೇಡಮ್. ಚೆನ್ನಾಗಿದೆಯಾ? ಎಷ್ಟು ದಿನ ಬರ್ತಾ ಇದ್ದೀರಾ? ನಾವು ತಿಂಗಳಾತಿಲ್ಲ ಇದ್ದೀವಿ. ತಿಂಗಳಾಯಿತು. ಯಾರನ್ನ ಅಡ್ಮಿಟ್ ಮಾಡಿರೋದಿಲ್ಲಿ? ನಮ್ಮ ತಂಗಿನ? ಏನಾಗಿದೆ? ಆರ್ಟ್ ಆಪರೇಷನ್ ಆಗಿದೆ. ಓಕೆ. ಡೈಲಿ ಮಧ್ಯಾಹ್ನ ಊಟ ಇಲ್ಲೇ ಬರ್ತೀರಾ? ಇಲ್ಲ ಮಾಡ್ತೀವಿ. ಇಲ್ಲೇ ಮಾಡ್ತೀರಾ? ಏನೆಲ್ಲ ಕೊಡ್ತಾರೆ ಡೈಲಿ? ಡೈಲಿ ಒಂದು ಅನ್ನ ಸಾರು, ಒಂದೆರಡು ರೊಟ್ಟಿ ಇಂಥವು, ಪಲಾವು, ಊಟ ಎಲ್ಲ ಕೊಡ್ತಾರೆ. ಈ ಥರ ಫ್ರೀ ಕೊಡೋದು ಎಷ್ಟು ಅನುಕೂಲ ನಿಮಗೆ? ಚೆನ್ನಾಗೈತೆ ಸರ್. ಚೆನ್ನಾಗಿದೆಯಾ? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅನ್ನದಾನ ಮಾಡೋರಿಗೆ? ಹಾಂ, ಚೆನ್ನಾಗ ಸರ್ ಅಂತ ಅಲ್ಲ, ಅನ್ನದಾನ ಮಾಡ್ತೀವಿ ಇಷ್ಟಲ್ಲ ಪಾಪ ಅಂತ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ನಾವು ಬೇಸಿ ಇಡ್ತಾರ ಬಾಡೋರಿಗೆ. ಸರಿ ಅಮ್ಮ. ನಿಮ್ಮ ಹೆಸರು? ದೇವಿ. ಊಟ ಎಲ್ಲ ಹೇಗಿದೆ? ಚೆನ್ನಾಗಿದೆ. ಯಾವತ್ತಿಂದ ಬರ್ತಾಯಿದ್ದೀರಾ? ನಾವು 5 ದಿವಸ ಆಯ್ತು. 5 ದಿವಸ ಆಯಿತು. ಹೇಗೆ ಅನಿಸ್ತಿದೆ ಈ ಥರ ಫ್ರೀ ಊಟ ಕೊಡೋದು? ಚೆನ್ನಾಗೈತೆ. ಬಡವರಿಗೆಲ್ಲ ಒಳ್ಳೇದಾಗ್ತದೆ. ಬಡವರಿಗೆಲ್ಲ ಒಳ್ಳೇದಾಗುತ್ತೆ. ಓಕೆ. ನೀವು ಇಲ್ಲಿ ಯಾರನ್ನ ಅಡ್ಮಿಟ್ ಮಾಡಿದ್ದೀರಾ? ನಮ್ಮ ತಾಯಿನ ಅಡ್ಮಿಟ್ ಮಾಡಿದ್ದೀರಾ? ಸರ್ಜರಿ ಮಾಡೋದು. ಇನ್ನೂ 1 ತಿಂಗಳ ಟೈಮ್ ಕೊಟ್ಟವ್ರು ನಮಗೆ. 1 ತಿಂಗಳ ಟೈಮ್ ಕೊಟ್ಟಿದ್ದಾರೆ. ನಾಳೆ ಇಲ್ಲ ನಾಡ್ದು ಡಿಸ್ಚಾರ್ಜ್ ಮಾಡ್ತಾರಂತ ಅವರು ಡಾಕ್ಟ್ರ್ ಹೇಳಿದಾಗ ಬರ್ಬೇಕಂತೆ. ಓಕೆ. ಆದರೆ ಊಟ ಎಲ್ಲ ಫ್ರೀ ಆಗಿದೆ, ಚೆನ್ನಾಗೈತೆ ಅಣ್ಣ. ಫ್ರೀ ಕೊಡೋದು ಎಷ್ಟು ಅನುಕೂಲ ಆಗುತ್ತೆ? ಬಡವರಿಗೆಲ್ಲ ಒಳ್ಳೆ ಅನುಕೂಲ ಆಗುತ್ತಣ್ಣ. ಈ ಥರ ಎಲ್ಲ ಮಾಡಿದರೆ ಚೆನ್ನಾಗಿರ್ತದೆ. ಬಡವರಿಗೆಲ್ಲ ಪಾಪ ದೂರದಿಂದ ಬಂದಿರ್ತಾರೆ, ಅವ್ರಿಗೆಲ್ಲ ಫ್ರೀ ಊಟ ಕೊಟ್ಟರೆ ಒಳ್ಳೇದಾಗ್ತದೆ. ದೇವರು ಅವ್ರಿಗೂ ಸ್ವಲ್ಪ ಚೆನ್ನಾಗಿರ್ತಾರೆ. ಚೆನ್ನಾಗಿರುತ್ತೆ. ಈಗ ಇಲ್ಲಿ ನೋಡಿ, ದೂರದಿಂದ ಬಂದಿರ್ತಾರೆ, ಅವ್ರು ಹೊರಗಡೆ ಹೋಟ್ಲ ಊಟ ಮಾಡೋಕೆ ಗೊತ್ತಾಗಲ್ಲ. ಅಕಸ್ಮಾತ್ ಇದ್ರೂ 100 ರೂಪಾಯಿ ಅಂತೂ ಬೇಕು. ಹಾಂ, ಬೇಕಣ್ಣ. ಒಂದು ಒಬ್ಬರು ನಾಷ್ಟ ಊಟ ಮಾಡ್ಬೇಕಂದ್ರೆ ಒಂದು ದಿನಕ್ಕೆ 300 ರೂಪಾಯಿ ಆದ್ರೂ ಬೇಕು. ಅದಕ್ಕೆ ಈ ಥರ ಫ್ರೀ ಊಟ ಸಿಕ್ಕರೆ ಒಳ್ಳೇದಾಗ್ತದೆ ಜನರಿಗೆ, ಬಡವರಿಗೆಲ್ಲ ಭಾಳ ಒಳ್ಳೇದಾಗುತ್ತೆ. ದೂರದಿಂದ ನಮ್ದು ನಾವು ಗದಗಿಂದ ಬಂದಿದ್ದೀರಾ? ನಾವು ಗದಗಿಂದ ಬಂದಿದ್ದೀವಿ. ಗದಗಿಂದ ಮತ್ತೆ 30 ಕಿಲೋಮೀಟರ್ ದೂರ ಶಿರಟ್ಟಿ ಅಂತ, ಅಲ್ಲಿಂದ ಬಂದಿದ್ವಿ. ಓಕೆ. ಈಗ ಬೇರೆ ಎಲ್ಲ ಈ ಥರ ಅನ್ನದಾನ ಮಾಡೋದು ನೋಡಿದ್ದೀರಾ? ಇಲ್ಲ, ನೋಡಿಲ್ಲ. ಹೇಗೆ ಅನಿಸ್ತು ಈ ಥರ ಅನ್ನದಾನ ಮಾಡೋದು? ಚೆನ್ನಾಗಿ ಅನಿಸ್ತದೆ. ಬೆಳಗ್ಗೆ ಒಬ್ರು ನಾಷ್ಟ ಅನ್ನದಾನ ಮಾಡ್ತಾರೆ, ಅವರು ಚೆನ್ನಾಗಿರ್ತದೆ ನಾಷ್ಟ. ಎಷ್ಟು ಗಂಟೆ ಮಾಡ್ತಾರೆ ಬೆಳಿಗ್ಗೆ? ಒಂದು 8:30 ಹಿಂಗೆ ಬರ್ತಾರೆ. 8:30 ಬಂದು 9:30 ಮಟ್ಟ ಇರ್ತಾರೆ. ಬಿಸಿಬೇಳೆ ಬಾತು ಒಂದು ದಿವಸ ಬೇರೆ ಬೇರೆ ತರ್ತಾರೆ. ಅವರು ಡೈಲಿ ಬರ್ತಾರೆ. ಅಲ್ಲಿ ಹೊರಗಡೆ ಒಬ್ರು ಫ್ರೀ ಆಗಿ ಕೊಡ್ತಾರೆ, ಅವರು ಡೈಲಿ ಬರ್ತಾರೆ. ನಾಷ್ಟ 2 ಹತ್ರ ನಾಷ್ಟ ಮಾತ್ರ ಫ್ರೀ ಆಗಿ ಸಿಗ್ತದೆ. ಈ ಥರ ಕೊಡೋದು ತುಂಬ ಅನುಕೂಲ ಅಲ್ಲ? ತುಂಬ ಅನುಕೂಲ ಸರ್. ಓಕೆ. ನಿಮ್ಮ ಹೆಸರು? ಬಡವ್ರಿಗೆ ಪರಶುರಾಮ್. ಓಕೆ. ಬಡವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಬಡವ್ರಿಗೆ ಭಾಳ ಅನುಕೂಲ ಆಗುತ್ತೆ ಸರ್ ಈ ಥರ ಮಾಡಿದರೆ. ಓಕೆ ಸರ್. ಚಿತ್ರದುರ್ಗ. ಹಾಂ. ಪಾಪುಗೆ ಹಾರ್ಟ್ ಆಪ್ರೇಷನ್ ಕರ್ಕೊಂಡು 6 ದಿವಸ ಆಯಿತು. ಇವತ್ತಿಗೆ 6 ದಿವಸ ಆಯಿತಾ? ಹೇಗಿದ್ದಾರೆ ಈಗ? ಇನ್ನು ಆಪ್ರೇಷನ್ ಆಗಿಲ್ಲ. ಇನ್ನೂ ಆಗಿಲ್ಲ. ಯಾವಾಗ ಮಾಡ್ತೀವಿ ಅಂತ ಹೇಳಿದರೆ? 12ಕ್ಕೆ. ಹೌದಾ? ಸರಿ. ಊಟ ಎಲ್ಲ ಡೈಲಿ ಬರ್ತಾರೆ ಇಲ್ಲಿ? ಏನೆಲ್ಲ ಕೊಡ್ತಾರೆ? ಚಪಾತಿ, ಅನ್ನ, ಸಾಂಬಾರು, ರೈಸು, ಪುಳಿಯೋಗರೆ ಎಲ್ಲ ಕೊಡ್ತಾರೆ. ಎಲ್ಲ ಫ್ರೀ ಕೊಡ್ತಾರೆ? ಎಷ್ಟು ಬೇಕಾದ್ರೆ ತಿನ್ಬೋದಾ? ಓಕೆ. ನಿಮ್ಮ ಹೆಸರು? ಬಸವರಾಜ್ ಅಂತ. ಇದೇ ಫಸ್ಟ್ ನಾವು ಬಂದಿದ್ದು. ಫಸ್ಟ್ ಟೈಮ್ ಬಂದ್ರಾ? ಇದೆ ಫಸ್ಟ್. ಹೇಗೆ ಅನಿಸ್ತಿದೆ? ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ದಾರೆ, ಅದು ನೋಡಿದ್ರೆ ಹೇಗೆ ಅನಿಸ್ತಿದೆ? ಚೆನ್ನಾಗಿ ಅನಿಸುತ್ತೆ. ಹಸ್ದವ್ರಿಗೆ ಊಟ ಕೊಟ್ಟಂಗೆ ಆಗುತ್ತೆ. ಹಾಂ. ನಿಮಗೆ ಗೊತ್ತಾದಾಗ ಏನು ಅನಿಸ್ತು ಇಷ್ಟು ಜನಕ್ಕೆ ಡೈಲಿ ಫ್ರೀ ಕೊಡ್ತಾರೆ? ಹೌದಾ? ನಾವು ಇದೇ ಫಸ್ಟ್ ಬಂದಿದ್ದು. ಕ್ಯಾಂಟೀನ್ಗೆ ಹೊರಟಿದ್ವಿ, ಇಲ್ಲಿ ಊಟ ಸಿಗುತ್ತೆ ಅನ್ನೋದಕ್ಕೆ ಬಂದ್ವಿ. ಚೆನ್ನಾಗಿದೆ ಊಟ, ಕ್ಯಾಂಟೀನ್ ಊಟಕ್ಕಿಂತ ಚೆನ್ನಾಗಿದೆ. ಏನೇನು ಕೊಟ್ಟಿದ್ದಾರೆ ಇವತ್ತು ಚಪಾತಿ, ರೈಸ್ ಬಾತು, ಕೇಸರಿ ಬಾತು. ನೋಡಿ, ಹೋಟೆಲ್ ಕೊಟ್ಟಂಗೆ ಕೊಟ್ಟಿದ್ದಾರೆ. ಹೌದು. ಇಲ್ಲಿ ಯಾರನ್ನ ಅಡ್ಮಿಟ್ ಮಾಡಿದ್ರಿ?
ನಮ್ಮ ಮನೆಯವರಿಗೆ ಅಡ್ಮಿಟ್ ಆಗಿದ್ರು, ಚೆಕಪಿಗೆ ಬಂದಿದ್ವಿ, ಕ್ಯಾಂಟೀನ್ ಊಟಕ್ಕೆ ಹೊರಟಿದ್ವಿ, ಇಲ್ಲಿ ಬಸ್ ಸಿಗುತ್ತೆ ಹೋಗಿ ಅಂತ ಹೇಳಿದ್ರು. ಓಕೆ, ಈಗ ಈ ಅನ್ನದಾನ ಮಾಡೋರಿಗೆ ಏನು ಹೇಳಿ ಇಷ್ಟಪಡ್ತೀರಾ? ಅವ್ರಿಗೆ ದೇವ್ರು ಚೆನ್ನಾಗಿ ಇಟ್ಟಿರಲಿ ಅಂತ ಇಷ್ಟಪಡ್ತೀವಿ. ಹಸ್ದವ್ರಿಗೆ ಊಟ ಕೊಡ್ತಾರಲ್ಲ ಅವರಿಗೆ ಚೆನ್ನಾಗಿ ಇಟ್ಟಿರಲಿ ಅಂತ. ಚೆನ್ನಾಗಿಟ್ಟಿರಲಿ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಸುಂದರಿ ಅಂತ. ಓಕೆ ಮ್ಯಾಮ್. ನಿಮ್ದು ಊರು ಯಾವುದು? ಊರು ಕುಮಟದಿಂದ. ಮತ್ತು ಇಲ್ಲಿ ಆಪರೇಷನ್ ಆಗಿತ್ತು ಅವ್ರಿಗೆ, ಫೇಸ್ ಬ್ಯಾಕ್ ಹಾಕಿದ್ರು, ಚೆಕಪಿಗೆ ಬಂದಿದ್ವಿ. ಅಲ್ಲಿಂದ ಬಂದಿದ್ದು ಇಲ್ಲಿಗೆ? ಹಾಂ. ಓಕೆ ಮ್ಯಾಮ್. ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಯಾವಾಗಿಂದ ಬರ್ತಾಯಿದ್ದೀರಾ? ಸರ್ ನಾವು ನೆನೆಯಿಂದ ಬರ್ತಾ ಇದ್ದೀವಿ. ನಿನ್ನೆಯಿಂದ ಬರ್ತಾ ಇದ್ದೀರಾ? ಬರ್ತಾ ಇದ್ವಿ. ಬೆಳಿಗ್ಗೆ ನಾಷ್ಟ ಕೊಟ್ಟರು, ನಾಷ್ಟನೂ ಚೆನ್ನಾಗಿತ್ತು. ಈ ಮಧ್ಯಾಹ್ನ ಊಟ ಕೊಡ್ತಾ ಇದ್ದಾರೆ, ಊಟನೂ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಿಮಗೆ ಈ ಥರ ಫ್ರೀ ಕೊಡೋದು ನೋಡಿ ಹೇಗೆ ಅನ್ನಿಸ್ತು? ನಮಗೆ ಏನು ಹೇಳುವ, ಫಸ್ಟೇ ನಾನು ಒಂದ್ಸಲ ನಮ್ಮ ದೊಡ್ಡಮ್ಮ ಕರ್ಕೊಂಬಂದಿದ್ದಾಗ ಹೇಳಿದ್ರು, ಇಲ್ಲಿ ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮೆಲ್ಲ ಬೆಳಗ್ಗೆ ನಾಷ್ಟ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ ಅಂತ. ಅದಕ್ಕೆ ಅಲ್ಲಿ ಆ ಕಡೆ ಹಿಂದೆಗಡೆ ಬಿಲ್ಡಿಂಗಲ್ಲಿ ಅವರು ಹಂಗಂದ್ರು, ಇಲ್ಲಿ ಹೋಗಿ ಮಧ್ಯಾಹ್ನ 1 ಗಂಟೆ ಊಟ ಕೊಡ್ತಾರೆ ಅಂತ. ಬೆಳಗ್ಗೆ ಬಂದು ಬೆಳಗ್ಗೆ ನಾಷ್ಟ ಮಾಡ್ಕೋಗಿ ಮಧ್ಯಾಹ್ನ ಊಟ ಕೊಡ್ತಿದ್ದೀವಿ. ಊಟಕ್ಕೆ ಬಂದೆ. ಚೆನ್ನಾಗಿದೆ ಊಟ ಟೇಸ್ಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ಈಗ ಇದೇ ಊಟ ಹೊರಗಡೆ ಮಾಡಬೇಕು ಅಂದ್ರೆ 100 ರೂಪಾಯಿ ಬೇಕಾ? ಬೇಕು ಸರ್. ಈ ಥರ ಅನ್ನದಾನ ಮಾಡೋದ್ರಿಂದ ಬಡವರಿಗೆ ಎಲ್ಲ ತುಂಬ ಅನುಕೂಲ ಆಗುತ್ತಲ್ಲ? ಅನುಕೂಲ ಆಗುತ್ತೆ ಸರ್. ನಮ್ಮಂಥ ಮಧ್ಯ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಅನುಕೂಲ ಆಗುತ್ತೆ. ನಿಮ್ದು ಯಾವ ಊರು? ಮಂಡ್ಯ ಸರ್. ಮಂಡ್ಯದಿಂದ ಇಲ್ಲಿ ಬಂದಿದ್ದೀರಾ? ಏನಾಗಿದೆ ನಿಮ್ಮ ತಾಯಿ? ನಮ್ಮ ತಂದೆಯವ್ರಿಗೆ ಕಾಲು ಇದಾಗ್ಬಿಟ್ಟಿದೆ. ಕಾಲು ಇದಾಗಿದೆ. ಈಗ ಪರವಾಗಿಲ್ವಾ? ಸ್ಟೆಂಟ್ ಹಾಕ್ಬೇಕಂತೆ, ಹಂಗಾಗಿ ಕರ್ಕೊಂಡು ಅಡ್ಮಿಟ್ ಮಾಡಿದ್ದೀವಿ. ನೋಡಿದ್ರೆ ಈಗ ಓಕೆ, ಪರವಾಗಿಲ್ವಾ? ಪರವಾಗಿಲ್ಲ ಸರ್. ಓಕೆ, ನಿಮ್ಮ ಹೆಸರು? ರಮೇಶ್ ಅಂತ. ಓಕೆ. ಹೇಗೆ? ಊಟ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯದು. ಸುಮಾರು 10 ವರ್ಷದಿಂದ ಬರ್ತಾಯಿದ್ದೀವಿ ನಾವು ಹಾಸ್ಪಿಟ್ಲಿಗೆ, ಅವಾಗಿಂದ ಊಟ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನೆಲ್ಲ ಕೊಟ್ಟಿದ್ದಾರೆ ಇವತ್ತು? ಇವತ್ತು ಚಪಾತಿ ಮತ್ತು ಟೊಮೆಟೊ ರೈಸು, ಕೇಸರಿ ಬಾತು ಕೊಟ್ಟಿದ್ದಾರೆ. ಕೇಸರಿ ಬಾತು. ಡೈಲಿ ಬರ್ತೀರಾ ನೀವು? ಡೈಲಿ 10 ವರ್ಷದಿಂದ ಬರ್ತಾಯಿದ್ದೀವಿ. ಅಲ್ಲಿ ಊಟಕ್ಕೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಬರ್ತಾ ಇರ್ತೀರಾ? ಬರ್ತೀವಿ. ಏನಾಗಿತ್ತು? ಆಲ್ಟ್ ಪ್ರಾಬ್ಲಮ್ ಇದೆ. ಯಾರಿಗೆ? ನಿಮಗೆ? ನಮ್ಮ ಅಕ್ಕಗೆ. ಅಕ್ಕಾಗ ಅವ್ರು ತೋರ್ಸೋಕೆ ಬಂದಾಗ ಇಲ್ಲಿ ಬರ್ತೀರಾ? ಇಲ್ಲಿ ಬರ್ತೀವಿ. ಅವಾಗ ಊಟ ಒಂದೇ ಥರ ಹೇಗಿದೆ ಟೇಸ್ಟ್ ಎಲ್ಲ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆಯಾ? ತುಂಬ ಚೆನ್ನಾಗಿದೆ. ಓಕೆ, ಈಗ ನೋಡಿ ಈ ಥರ ದಿನನಿತ್ಯ 100 ಜನಕ್ಕೆ ಅನ್ನದಾನ ಮಾಡ್ತಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಒಳ್ಳೆಯದಾಗಲಿ, ಇನ್ನೂ ತುಂಬ ಜನಕ್ಕೆ ಊಟ ಕೊಡೋ ವ್ಯವಸ್ಥೆ ಅವ್ರಿಗೆ ಅನುಕೂಲ ಆಗಲಿ ಅಂತ ಅನ್ನಪೂರ್ಣೇಶ್ವರತೆ ಬೇಡ್ತೀವಿ. ನಿಮ್ಮೂರು? ನಮ್ಮದು ಹಾಸನ. ಹಾಸನ. ಓಕೆ, ಅಲ್ಲಿಂದ ಅಲ್ಲಿ ಬಂದಿರಾ? ಹಾಂ, ಬಂದು. ಓಕೆ, ನಿಮ್ಮ ಹೆಸರು? ತೀರ್ಥ ಅಂತ. ಓಕೆ. ಊಟ ಎಲ್ಲ ಹೇಗಿದೆ? ಊಟ ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಈಗ ನೋಡಿ ದಿನನಿತ್ಯ ಫ್ರೀ ಅನ್ನದಾನ ಮಾಡ್ತಾ ಇದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರಿಗೆ? ತುಂಬ ಸಂತೋಷ. ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಡಲಿ, ಆ ಸಂಸ್ಥೆಗೇನೆ ಒಳ್ಳೆ ಎಲ್ಲ ಆರೋಗ್ಯ ಅವ್ರ ಇಡೀ ಕುಟುಂಬಕ್ಕೆ ಕೊಡಲಿ. ಅದರಲ್ಲಿ ನಾವು ಎಲ್ಲಿಂದ ನಾವು ಬಂದು ಇವತ್ತು ಊಟ ತಿಂತಿದ್ದೀವಿ ಅಂದರೆ ಅವರಿಂದ ಹೆಸರು ಹೇಳಬೇಕು. ಅವ್ರಿಗೆ ಒಳ್ಳೇದು ಮಾಡಿದರೆ ಭಗವಂತ ನಮಗೂ ಒಳ್ಳೆಯದು. ಈಗ ನೋಡಿ ಇದೇ ಊಟ ಹೊರಗಡೆ ಮಾಡಬೇಕಂದ್ರೆ ಕಮ್ಮಿ ಅಂದ್ರೆ 100 ರೂಪಾಯಿ ಬೇಕಲ್ಲ? 100 ರೂಪಾಯಿ ಬೇಕು. ನಮಗೆ ಹೊರಗಡೆ ತುಮಕೂರಿಂದ ಬಂದಿದ್ದೀವಿ, ಈಗ ಬಂದಿದ್ದೀವಿ 4 ಜನ ಇದ್ದೀವಿ ಅಂದರೆ 200 ರೂಪಾಯಿ 300 ರೂಪಾಯಿ ಊಟಕ್ಕೆ ಸುಮ್ಮನೆ ಒಂದೊಂದು ಇದು ಇಡ್ಲಿ ತಿಂತೀವಿ ಅಂದ್ರೂ 300-400 ರೂಪಾಯಿ ಬೇಕು. ಆದರೆ ಇವ್ರು ನಮ್ಗೆ ಅನ್ನ ಹಾಕ್ತಿರೋದ್ರಿಂದ ಸಂತೋಷ. ಅದರಿಂದ ಮೆಡಿಸಿನ್ ಮತ್ತೊಂದಕ್ಕೆ ಯೂಸ್ ಆಗುತ್ತೆ ಸರ್. ಅವರಿಂದ ನಾವು ಯೂಸ್ ಆಗುತ್ತೆ, ಅದರಲ್ಲಿ ಏನು ತೊಂದರೆ ಇಲ್ಲ. ನಮಗೆ ಅವ್ರಿಗೆ ಊಟ ಹಾಕ್ತೆ ಅವ್ರು ನಮಗಿನ್ನ ಅವ್ರಿಗೆ ಸಂತೋಷ ಕೊಟ್ಟರೆ ಒಳ್ಳೆಯದು ಅಂತ. ಆಗ್ತವ್ರಿಗೆ ನಮಗೆ ನಾವು ಹಸಿರಿಗೆ ಅನ್ನ ಕೊಡ್ತಾರಲ್ಲ, ಅದ್ರ ಮುಂದೆ ಏನೂ ಇಲ್ಲ. ನೋಡಿ ಇವತ್ತಿನ ರಾಜಕಾರಣಿಗಳು ಕೋಟಿಗಟ್ಟಲೆ ದುಡ್ಡು ಮಾಡ್ತಾರೆ, ಇಂಥ ಒಳ್ಳೆ ಕೆಲಸಗಳು ಯಾವತ್ತೂ ಮಾಡಲ್ಲ. ಇಂಥವರೆಲ್ಲ ರಾಜಕೀಯಕ್ಕೆ ಬಂದರೆ ಹೇಗಿರುತ್ತೆ ಸರ್? ಇಂಥವ್ರು ಬಂದರೆ ಒಂದು ಲೆಕ್ಕಾಚಾರ ಅವ್ರು ಮುಂಚೆಯಿಂದ ಮಾಡಿ ಸೇವೆ ಇರುತ್ತಲ್ಲ, ಅದ್ರ ಮೇಲೆ ಬಿಡಾಗ ಏನೇ ಮಾಡಿದ್ರು ಅವರು ಇದನ್ನು ಬಿಟ್ಟು ಮರೆತು ಬೇರೆದು ಹೋಗಲ್ಲ. ಏನು ಇಲ್ದೇ ಬಂದಿರ್ತಾರಲ್ಲ ಅವ್ರಿಗೆ ಎಲ್ಲ ಥರದ್ದು ಇದು ಇರುತ್ತೆ. ಓಕೆ, ಈ ಬಡವರಿಗೆ ಇವರಿಗೆ ಮುಂಚೆಯಿಂದ ಇದನ್ನು ನೋಡ್ಕೊಂಬಂದೇ ಅನ್ನ ಹಾಕಿಯೇ ಮುಂದಕ್ಕೆ ಬಂದಿರೋದು ಅನ್ನೋದು. ಬಡವ್ರಿಗೆ ಅನ್ನ ಹಾಕಿಯೇ ಹಾಕಬೇಕು ಅನ್ನೋ ಒಂದು ಇದಿರುತ್ತೆ. ಇನ್ನು ಬೇರೆಯವ್ರಿಗೆ ಬರಲ್ಲ ಅದು. ಇವ್ರಿಗೆ ಬಂದಂಗೆ ಅದು ಬರಲ್ಲ. ಬೇರೆ ರಾಜಕೀಯದವ್ರಿಗೆಲ್ಲ ಬರಲ್ಲ. ಅವ್ರಿಗೆಲ್ಲ ದುಡ್ಡು ಮಾಡಬೇಕು ಅನ್ನೋ ದುಡ್ಡಲ್ಲೇ ಬಂದಿರ್ತಾರೆ, ದುಡ್ಡೇ ಬೇಕು. ಇವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡಲ್ಲ. ಇವ್ರು ಅನ್ನ ಹಾಕಿರ್ತಾರೆ, ಅನ್ನ ಹಾಕಬೇಕು ಅನ್ನೋದೇ ಬಂದಿರುತ್ತೆ. ಓಕೆ, ನಿಮ್ಮ ಹೆಸರು? ನಶ್ವಮೂರ್ತಿ ಅಂತ. ಇಲ್ಲಿ ಊಟ ಚೆನ್ನಾಗಿದೆ ಸರ್. ನಾವು ಇವತ್ತೇ ಬಂದಿದ್ದೇವೆ. ಇಲ್ಲಿ ಊಟ ಇತ್ತು. ಮೊದಲೊಮ್ಮೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ. ಅಂದ್ರೆ ಅಲ್ಲಿ ನೋಡೋಕ್ಕಿಂತ ಮೊದಲು ಇಲ್ಲಿ ಬಂದು ನೋಡಿದ್ರೆ ನಿಜವಾಗ್ಲೂ ಸತ್ಯಾಂಶ ಐತೆ ಸರ್. ದಾನದಲ್ಲಿ ದಾನ ಶ್ರೇಷ್ಠ, ಅನ್ನದಾನ ಶ್ರೇಷ್ಠ ಸರ್. ಓಕೆ, ಈಗ ದಾನ ಅಂತ ಬರೀ ಯಾವುದೋ ಒಂದು ಐಟಮ್ ಕೊಡ್ತಾ ಇಲ್ಲ ನೋಡಿ, ಕೇಸರಿ ಬಾತು, ಟೊಮೊಟೊ ಬಾತು, ಚಪಾತಿ ಎಲ್ಲ ಕೊಡ್ತಾ ಇದ್ದಾರೆ. ಇದೆಲ್ಲ ನೋಡಿ ಹೇಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ ಸರ್. ತುಂಬ ಸಂತೋಷ ಆಗುತ್ತೆ. ಓಕೆ, ಯಾಕಂದ್ರೆ ಒಬ್ಬರಿಗೆ ಒಂದೊಂದು ಟೈಮ್ದಾಗ ಒಂದು ಹೊತ್ತು ಊಟ ಸಿಗೋದು ಕಷ್ಟ. ಅಂಥಲ್ಲಿ ಇಲ್ಲಿ ನೂರಾರು ಸಾವಿರಾರು ಜನರಿಗೆ ಊಟ ಆಗ್ತಾರಿಂದ ಇದು ಭಾಳ ದೊಡ್ಡ ಪುಣ್ಯದ ಕೆಲಸ ಸರ್. ಹೌದು ಸರ್. ಯಾವ ಊರಿಂದ ಬಂದಿರೋದು? ನಾವು ಗುಲ್ಬರ್ಗಿಂದ ಸರ್. ಗುಲ್ಬರ್ಗಿಂದ. ಇಲ್ಲಿ ಯಾರು ಅಡ್ಮಿಟ್ ಮಾಡಿದ್ದೀರಾ? ಇಲ್ಲಿ ನಮ್ಮ ಮಾಮನ ಮಗ. ಏನಾಗಿತ್ತು? ಅದು ಹಾರ್ಟ್ ಪ್ರಾಬ್ಲಮ್ ಇದೆ ಸರ್. ಈಗ ಪರವಾಗಿಲ್ವಾ? ಇವಾಗ ಇವತ್ತು ಬಂದು ಎಲ್ಲ ಬ್ಲಡ್ ನೋಡ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ನೋಡ್ಬೇಕು. ಇಲ್ಲೇ ಬಂದು
ಎಸ್ ಹೇಳಿ ಸರ್, ಹೇಗೆ ಅನ್ನಿಸ್ತಿದೆ? ಸರ್ ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಇಂಥ ಬೆಂಗಳೂರು ಸಿಟಿಯಲ್ಲಿ ಈ ಥರ ಅನ್ನದಾನ ಕೊಡ್ತಿರೋದು ತುಂಬ ಖುಷಿ. ನಮ್ಮದು ಚಿತ್ರದುರ್ಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಜನ ಬಡವರು ಬರ್ತಾರೆ ಇಲ್ಲಿ, ಅವ್ರ ಆಶಯದಿಂದ ಊಟ ಕೊಡ್ತಾರಲ್ಲ ಅದೇ ಖುಷಿ. ಏನೋ ಒಂದು ನೋಡಿ ಅವ್ರು ಎಷ್ಟು ಸಹಕಾರ, ಅವ್ರ ಕಷ್ಟ ಏನೋ ಗೊತ್ತಿಲ್ಲ, ಬಟ್ ಆದರೂ ಇಷ್ಟು ಜನಕ್ಕೆ ಊಟ ಕೊಡ್ತಿದ್ದಾರೆ ಅಂದರೆ ಏನೋ ಒಂಥರ ಸಂತೋಷ, ಅದು ಇಂಥ ಬೆಂಗಳೂರು ಸಿಟಿಯಲ್ಲಿ. ಮತ್ತು ಏನೆಲ್ಲ ಕೊಟ್ಟಿದ್ರು ಸರ್? ಇವತ್ತು ಕೇಸರಿ ಬಾತು, ಆಮೇಲೆ ರೈಸು, ಆಮೇಲೆ ಚಪಾತಿ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯ್ತು ಸರ್ ನಮಗೆ. ನಾವು ಭಾಳ ಕಡೆ ನೋಡಿದ್ದೀನಿ ಹಾಸ್ಪಿಟ್ಲಲ್ಲಿ, ಆದರೆ ಈ ಥರ ಹಿಂಗೆಲ್ಲ ಇಲ್ಲಿ ನೋಡಿಲ್ಲ ನನ್ನ ಲೈಫಲ್ಲಿ. ಚೆನ್ನಾಗಿ ಅನಿಸ್ತಿದೆ ಸರ್. ಚೆನ್ನಾಗಿ ಅನಿಸುತ್ತೆ. ಈಗ ಈ ಥರ ಅನ್ನದಾನ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಬದುಕಿರೋ ಗಂಟೆ ಅವ್ರಿಗೆ ಚಿರುಣಿಯಾಗಿರ್ತೀವಿ ಸರ್. ಮತ್ತು ತನ್ನ ಉಂಡಿರ್ತೀವಿ ಅಂದರೆ ಅದಕ್ಕಿಂತ ಶ್ರೇಷ್ಠವಾದ ಇನ್ನು ಯಾವುದಿಲ್ಲ ಸರ್ ದೇವರಲ್ಲಿ. ಈಗ ನೋಡಿ, ಯಾವುದೇ ಕೊಟ್ಟರು ಮನುಷ್ಯ ಸಾಕು ಅಂತ ಹೇಳಲ್ಲ, ಅನ್ನದಾನ ಹೊಟ್ಟೆಗೆ ಹೊಟ್ಟೆ ಮಾತ್ರ ಸಾಕು ಅಂತ ಹೇಳೋದು. ಇವತ್ತಿನ ದಿನ ಬಡವರು ತುಂಬ ಜನ ಬಂದಿದೆ ಸರ್ ಈ ಹಾಸ್ಪಿಟ್ಲಲ್ಲಿ ನೋಡಿಬಿಟ್ರೆ. ಅದರಲ್ಲಿ ಎಲ್ಲರಿಗೂ ಸಾಕಾರ ಆಗ್ತಿದೆ ಅಂದರೆ ಅದು ಖುಷಿ ಸರ್. ಚೆನ್ನಾಗಿರಲಿ, ದೇವರು ಆಯಸ್ ಚೆನ್ನಾಗಿ ಕೊಟ್ಟಿರಲಿಲ್ಲ ಅವ್ರಿಗೆ, ಇನ್ನೂ ಸ್ವಲ್ಪ ನಮ್ಮ ಕಡೆಯಿಂದನೂ ಆಗಲಿ. ಓಕೆ, ಅವ್ರಿಗೆಲ್ಲ ಚೆನ್ನಾಗಾಗಲಿ ಅಂತ ಆಸೆ ಪಡ್ತೀವಿ ಸರ್. ಓಕೆ, ನಿಮ್ಮ ಹೆಸರು? ಮುಕುಂದ್ ಅಂತ. ಓಕೆ ಸರ್, ಹೇಳಿ ಸರ್, ಇಲ್ಲಿ ಫ್ರೀ ಅನ್ನದಾನ ಮಾಡ್ತಾಯಿದ್ದಾರೆ, ಊಟ ಮಾಡಿದ್ರಾ? ಏನು ಸರ್? ಫ್ರೀ ಅನ್ನದಾನ ಮಾಡ್ತಾಯಿದ್ದಾರಲ್ಲ, ಊಟ ಮಾಡಿದ್ರಾ? ಫ್ರೀ, ಹೌದು ಸರ್. ಹೇಗೆ ಅನ್ನಿಸ್ತಿದೆ? ಇವರು ಊಟ ಚೆನ್ನಾಗಿದೆ ಸರ್. ಊಟ ಚೆನ್ನಾಗಿದೆಯಾ? ಆದರೆ ಈ ಥರ ಸಿಚುವೇಷನಲ್ಲಿ ಈ ಥರ ದೂರದಿಂದ ಬರ್ತಾರೆ ಜನಗಳು, ಅವ್ರಿಗೆ ಈ ಥರ ಊಟ ಸಿಗೋದು ತುಂಬ ಅಪರೂಪ ಸರ್. ಓಕೆ, ಯಾವ ಊರಿಂದ ಬಂದಿರೋದು ಸರ್? ನಿಮ್ದು ಯಾವ ಊರು? ನಮ್ಮದು ಕೋಲಾರ ಸರ್. ಕೋಲಾರಿಂದ ಬಂದಿರಾ? ಹೌದು ಸರ್. ನಮಸ್ತೆ. ಹಾಯ್. ಇವತ್ತಿನ ಅನ್ನದಾನ ವ್ಯವಸ್ಥೆ ನೀವು ಮಾಡಿದ್ದೀರಾ ಅಂದ್ಕೊಂಡು ಕೇಳ್ಪಟ್ಟು ಇಲ್ಲಿ ಏನಕ್ಕೋಸ್ಕರ ಮಾಡ್ತಾರೆ ಮೇಡಮ್? ಇದು ನನ್ನ ತಂದೆ ತೀರ್ಕೊಂಡು 3 ವರ್ಷ ಆಯಿತು. ಸೊ ನನ್ನ ತಂದೆಗೆ ಯಾವತ್ತು ಅನ್ನದಾನ ಅನ್ನೋದು ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅವ್ರ ನೆನಪಿಂದ ನಾನು ಪ್ರತಿ ವರ್ಷವೂ ಅನ್ನದಾನ, ಅವರು ಹುಟ್ಟಿದ ದಿವಸ ಮತ್ತು ಅವ್ರು ತೀರ್ಕೊಂಡಿದ್ದ ದಿನ 2 ದಿನಾನೂ ನಾನು ಆದಷ್ಟು ಅನ್ನದಾನ ಸೇವೆ ಮಾಡ್ತೀನಿ. ಅನ್ನದಾನ ಮಾಡ್ತಾಯಿಲ್ಲ, ಅವ್ರ ಹೆಸರು ನೆನಪಿಗೋಸ್ಕರ ಮಾಡ್ತಿರೋದು? ಹೌದು. ಓಕೆ, ಇಲ್ಲೇ ಬಂದು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್? ಇಲ್ಲೇ ಬಂದು ಮಾಡಬೇಕು, ನನಗೆ ಎಲ್ಲೆಲ್ಲಿ ಅವಕಾಶಗಳು ಸಿಗುತ್ತೋ, ಎಲ್ಲೆಲ್ಲಿ ನೀಡ್ ಇರುತ್ತೋ ನಾನು ಅಲ್ಲಲ್ಲಿ ಆದಷ್ಟು ಸ್ಪಾನ್ಸರ್ ಮಾಡ್ತೀನಿ. ಇಲ್ಲೇ ಅಂತೇನಿಲ್ಲ, ಬೇರೆ ಎಲ್ಲ ಕಡೆ ಮಾಡ್ತೀನಿ. ಅಲ್ಲ, ಇಲ್ಲ ಹಾಸ್ಪಿಟಲ್ ಅಂದರೆ ಅಟ್ಲೀಸ್ಟ್ ಎಲ್ಲರೂ ಹೌದು, ಬಡವರು ಬಂದಿರ್ತಾರೆ ಅಂತಲ್ಲ. ನನ್ನ ತಂದೆಯವರು ಕೂಡ ಒಂದು ಹಾರ್ಟ್ ಇದರಿಂದಾನೇ ಇದಾಗಿದ್ದು. ಓಕೆ, ಸೊ ದಿಸ್ ಟೈಮ್ ಐ ಗಾಟ್ ಅನ್ ಆಪರ್ಚುನಿಟಿ ಟು ಸರ್ವ್ ಪೇಷಂಟ್ಸ್ ಓವರ್ ಹಿಯರ್. ಓಕೆ, ಅಪ್ಪಗೂ ಹಾರ್ಟ್ ಪ್ರಾಬ್ಲಮ್ ಇದೆ, ಹಾಗಾಗಿ ಇಲ್ಲಿ ಬಂದ್ರೆ ಹಾರ್ಟ್ ಪೇಷಂಟ್ಗಳು ಇರ್ತಾರೆ ಅಂತ ಇದಕ್ಕೋಸ್ಕರ ಬಂದ್ರಿ. ಹೌದು. ಓಕೆ, ನಿಮ್ದು ಯಾವ ಊರು ಮೇಡಮ್? ಇದೆ ಬೆಂಗಳೂರೇ. ಹೌದು. ಓಕೆ, ನೀವೇನು ಮಾಡ್ಕೊಂಡಿರೋದು? ನಾನೊಬ್ಬ ಟೀಮ್ ಲೀಡ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ US ಬೇಸ್ಡ್ ಕಂಪ್ನಿ. ಚೆನ್ನಾಗೈತಾ? ಈಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಹೇಗೆ ಅನಿಸ್ತು ನಿಮಗೆ ನೋಡಿ? ಊಟ ಬಾರಿ ಐತ್ರಿ. ಬಾಡಿ ಐತೆ. ನಿಮಗೆ ಹೆಂಗೆ ಗೊತ್ತಾಯ್ತು? ಊಟ ಮಾಡಕ್ಕೆ ಊಟ ಎಷ್ಟು ದಿನ ಬರ್ತಾ ಇದ್ದೀರಾ? ಎಷ್ಟು ದಿನ ಬರ್ತಾ ಇದ್ದೀರಾ? ನಾವು ರೀ ಇವತ್ತೇ ಬಂದೀವಿ ನಾವು. ಇವತ್ತೇ ಬಂದಿದ್ದು. ಈಗ ಫ್ರೀ ಕೊಡೋದು ನೋಡಿ ಏನು ಹೇಗೆ ಅನಿಸ್ತು ನಿಮಗೆ? ಸಂತೋಷ ರೀ. ಸಂತೋಷ. ಈಗ ಒಬ್ಬರಿಗೆ ಅನ್ನದಾನ ಮಾಡೋ ಕಷ್ಟ ಅಂತಂದ್ರೆ 100 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ರೀ. ಎಷ್ಟೋ ಜನ ರೀ. ಎಷ್ಟೋ ಜನ. ಮತ್ತು ಏನೇನು ಕೊಟ್ಟಿದ್ದಾರೆ? ಅದಾಗ ಇದು ರೈಸ್ ಕೊಟ್ಟಾರಿ, ಮತ್ತು ಈಗ ದಪಾಟಿ ಮತ್ತು ಸಿರಾರಿ, ಒಗ್ಗರಣೆ ರೀ, ಕೇಸರಿ ಬಾತು. ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಆಯ್ತು ರೀ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಓಕೆ, ಈಗ ಅನ್ನದಾನ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಸಂತೋಷ ಆಗಿರಲಿ ಅವರು. ಹೇಳಿಣ್ಣ ನೀವು. ನಾವೇನಿಲ್ಲ ಸ್ವಾಮಿ, ಭಾರಿ ಪುಣ್ಯ ಅವ್ರಿಗೆ. ಇನ್ನೂ 106 ವರ್ಷ ಅವ್ರಿಗೆ ಆಯುಷ್ಮಾನ್ ಕೊಟ್ಟು ದೇವ್ರಿಗೆ ಚೆನ್ನಾಗಿ ಕಾಪಾಡಲಿ ಅಂತ ನಾವು ಬೇಡ್ಕೊತೀವಪ್ಪ. ನಾವು ಬಡವರು, ನಮ್ಮ ಹತ್ರ ದುಡ್ಡು ಕಾಸಿರಲ್ಲ, ತಿನ್ನಕ್ಕಿರಲ್ಲ, ಟೈಮಲ್ಲಿ ಕೊಡೋದಕ್ಕೆ ನಾವು ತೃಪ್ತಿ ಪಡ್ತೀವಿ. ಈ ಥರ ಸೌಲಭ್ಯನ ಯಾವ ಹಾಸ್ಪಿಟ್ಲಲ್ಲೂ ಕೊಡಲ್ಲ, ಹೇಳ್ತಾರೆ ಅಷ್ಟೇ, ಕೊಡಲ್ಲ. ಸಾಕು, ಸಂತೋಷ ಆಯಿತು. ನಾವು ಇವತ್ತೇ ಫಸ್ಟ್ ಬಂದಿದ್ದು, ನಮ್ಮದು ಮಾಗಡಿ, ನಮಗೆ ಭಾರಿ ಖುಷಿ ಆಯಿತು. ಭಾರಿ ಖುಷಿ ಆಯಿತು. ಈಗ ನೋಡಿ, ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡು ರಾಜಕಾರಣಿಗಳು ಒಬ್ಬರಿಗೆ ₹1 ಹೆಲ್ಪ್ ಮಾಡಲ್ಲ. ಅಂಥದ್ರಲ್ಲಿ ಇವ್ರು ನೋಡಿ ದಿನನಿತ್ಯ 106 ಜನಕ್ಕೆ ಅನ್ನದಾನ ಮಾಡ್ತಾರೆ. ಸಾಕು, ಈ ಪುಣ್ಯ ಭಗವಂತ ಇನ್ನು ಅವ್ರಿಗೆ ಆಯುಷ್ ಜಾಸ್ತಿ ಕೊಡಲಿ ಅಂತ ನಾವು ಬೇಡ್ಕೊತೀವಿ ಸ್ವಾಮಿ. ಆಯುಷ್ ಜಾಸ್ತಿ ಕೊಡಲಿ ಅಂತ. ಇಲ್ಲಿ ಯಾರನ್ನ ಅಡ್ಮಿಟ್ ಮಾಡಿದ್ದೀರಾ ನೀವು? ನನ್ನ ತಮ್ಮನ್ನೇ ಕರ್ಕೊಂಬಂದಿದ್ದೀನಿ. ಹೌದಾ, ಸರಿ ಆಯ್ತು, ಪರವಾಗಿಲ್ಲ ಈಗ? ಪರವಾಗಿಲ್ಲ ಸರ್. ಓಕೆ, ಯಾವ ಊರು? ಮಾಗಡಿಯಿಂದ ಬಂದಿರೋದು. ಸರಿ ಸರ್, ಏನು ಹೇಳಕ್ಕೆ ಹೋದ್ರಿ ಹೇಳಿ? ಬಿಜಾಪುರ ನಮ್ಮ ಸರ್. ಹಾಂ, ಬಿಜಾಪುರ. ನನ್ನ ತಂದೆಯವರಲ್ಲಿ ಒಂದು ಖುಷಿ ಕಾಣುತ್ತಲ್ವಾ, ಮತ್ತು ಕೆಲವೊಬ್ರು ಬಂದು ಆಶೀರ್ವಾದ ಮಾಡಿ ಹೋದರು. ಸೊ ಅಂಥವರಲ್ಲಿ ನನ್ನ ತಂದೆಯವ್ರನ್ನ ಕಾಣ್ತೀನಿ. ಓಕೆ. ಸೊ ನಮ್ಮ ತಂದೆಯವರು ಇದ್ದಿದ್ದರೆ ಕೂಡ ಖುಷಿ ಪಡೋರು. ಸೊ ಹಾಗಾಗಿ ನನ್ನ ತಂದೆನ ಬೇರೆಯವರಲ್ಲಿ ಕಾಣ್ತೀನಿ. ಓಕೆ, ನಿಮ್ಮ ಹೆಸರು ಮೇಡಮ್?
ನಿತ್ಯ ಅಂತ. ಓಕೆ ಮೇಡಮ್, ನಿಮಗೆ ತುಂಬ ಒಳ್ಳೆಯದಾಗಲಿ. ಇದೇ ಥರ ಕಾರ್ಯಗಳು ಮುಂದುವರಿಸ್ಕೊಂಡು ಹೋಗ್ತಾ ಇರಿ. ಥ್ಯಾಂಕ್ ಯು. ಓಕೆ ಸರ್, ನಮಸ್ತೆ. ಸರ್ ನಮಸ್ತೆ. ಸರ್, ಏನು ಇದು ಜಯದೇವ ಹಾಸ್ಪಿಟಲ್ ದಿನನಿತ್ಯ ಅನ್ನದಾನ ಮಾಡ್ತೀರಾ? ಏನು ಉದ್ದೇಶಕ್ಕೋಸ್ಕರ ಮಾಡ್ತೀರಾ ಸರ್? ಸರ್ ಉದ್ದೇಶ ಏನೂ ಇಲ್ಲ. ನಾನು ಫಸ್ಟ್ ಆಫ್ ಆಲ್ ಪುನೀತ್ ರಾಜ್ಕುಮಾರ್ ಅವ್ರ ಅಭಿಮಾನಿ. ಓಕೆ. ಅವರು ತೀರೋದ್ರ ಮೇಲೆ ಅವ್ರು ಮಾಡಿರೋ ಕೆಲಸಗಳೆಲ್ಲ ಗೊತ್ತಾಯಿತು. ಆವಾಗಿಂದ ಸ್ಟಾರ್ಟ್ ಮಾಡಿದ್ದು. ಪ್ಲಸ್ ನಾನು ಒಂದು ಆಕ್ಸಿಡೆಂಟ್ ಆದಾಗ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಿದ್ದು ಪೇಷಂಟೆ. ಓಕೆ. ಅವತ್ತೊಂದು ದಿನ ನನಗೆ ಊಟ ಬರ್ತಾಯಿತ್ತು, ನನಗೆ ಬರ್ತಾ ಇದ್ದಿದ್ದು ನಮ್ಮ ತಾಯಿ ಅಟೆಂಡರ್, ಅವ್ರಿಗೆ ಬರ್ತಾ ಇದ್ದಿಲ್ಲ. ಆವಾಗ ನಾವು ಏನು ಮಾಡ್ತಾ ಇದ್ವಿ ಅನಿಸ್ತಾ ಇತ್ತು, ಯಾಕಂದರೆ ನಾನು ಜನರಲ್ ವಾರ್ಡಲ್ಲಿ 15 ಜನ ಬೆಡ್ ಇರೋದಲ್ಲ. ಅವತ್ತು ಅನ್ಸೋದು ನನಗೆ, ನಾವು ಯಾವುದಾದ್ರು ಊರಿಂದ ಬಂದಿದ್ದಾರಲ್ಲ ಅವ್ರಿಗೇನೋ ಒಂದು ಮಾಡಬೇಕು ಅಂತ. ಅವತ್ತು ಮಾಡೋಕ್ಕಾಗಲಿಲ್ಲ, ಇವತ್ತು ಮಾಡ್ತಾ ಇದ್ದೀವಿ ಸರ್. ಎಷ್ಟು ವರ್ಷದಿಂದ ಮಾಡ್ತಾಯಿರಿ ಸರ್ ನೀವು? ಸರ್ ಈಗ 3 ವರ್ಷ ಕಂಪ್ಲೀಟ್ ಆಗಿ ಇದು 4ನೇ ವರ್ಷ ರನ್ನಿಂಗ್ ಸರ್. 4ನೇ ವರ್ಷ ರನ್ನಿಂಗ್. ಹೌದು. ದಿನ ಎಷ್ಟು ಜನಕ್ಕೆ ಮಾಡ್ತೀರಾ ಸರ್? ಸರ್ ಡೈಲಿ ಸ್ಟಾರ್ಟ್ ಮಾಡಿದಾಗ ಒಂದು 500 ಜನಕ್ಕೆ ಮಾಡಿದ್ವಿ. ಓಕೆ. ಈಗ ಒಂದು 300-400 ಜನಕ್ಕೆ ಮಾಡ್ತಾ ಇದ್ದೀವಿ. ಓಕೆ. ಎಷ್ಟು ಜನ ಬರ್ತಾರೆ ಅದ್ರ ಮೇಲೆ ಡಿಪೆಂಡ್ ಇಲ್ಲ? ಅಷ್ಟು ಜನ ಕಮ್ಮಿ ಬರ್ತಾರೆ, ಅಷ್ಟು ಜನ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀವಿ. ಹೆಚ್ಚಿಗೆ ಬಂದರೆ ಅವ್ರಿಗೂ ಕೊಡ್ತೀರಾ? ಹೌದು. ಏನೆಲ್ಲ ಕೊಡ್ತೀರಾ ಸರ್ ಡೈಲಿ? ಸರ್ ಒಂದಿನ ಅನ್ನ ಸಾಂಬಾರು, ಒಂದಿನ ಪಲಾವ್, ಈ ಥರ ಡಿಫ್ರೆಂಟ್ ಐಟಮ್ಸ್ ಇರುತ್ತೆ ಸರ್. ಸ್ವೀಟು ಇದೆಲ್ಲ. ಇವತ್ತು ಒಬ್ಬರು ಸ್ಪಾನ್ಸರು, ಅವರು ಇವತ್ತು ಕೇಳಿದ್ರು ನಮ್ಮ ಸ್ವೀಟ್ ಏನಾದ್ರು ಒಂದಿರಲಿ ಅಂತ. ಸ್ವೀಟು ಈ ಥರ ಯಾರಾದರೂ ಒಂದು ಅವ್ರು ಸ್ಪಾನ್ಸರ್ ಮಾಡಿದ ದಿನ ಸ್ವೀಟ್ ಇರುತ್ತೆ, ನಾವು ಕೊಡೋ ದಿನ ಸ್ವೀಟ್ ಒಂದಿರಲ್ಲ. ಅದು ಬಿಟ್ಟು ಮಿಕ್ಕಿದ್ದು ಅನ್ನ ಸಾಂಬಾರು, ಪಲಾವ್, ರೈಸ್ ಬಾತಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ ಇರುತ್ತೆ ಸರ್. ಓಕೆ. ಈಗ ಇದು ಫೌಂಡೇಶನ್ ಅಂತ ಹೇಳಿದರೆ ರಾಘವೇಂದ್ರ ಆಶ್ರಯ ಫೌಂಡೇಶನ್ ಅಂತ. ಹೌದು. ಯಾರ್ಯಾರೆಲ್ಲ ಇರ್ತೀರಿ ಸರ್ ಇದಕ್ಕೆ? ಸರ್ ಯಾರೂ ಇಲ್ಲ, ನಾನು ಪ್ಲಸ್ ನಾನು ಸುತ್ತಮುತ್ತಲು ಜನ. ನಿಮ್ಮ ಟೀಮಲ್ಲಿ ಒಂದು ಟೀಮ್, ನಮ್ಮ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಮೇನ್ ನೀವು ಮಾಡ್ತಾ ಇದ್ದೀರಾ? ಮೇನ್ ನಾನು ಮಾಡ್ತಾ ಇದ್ದೀನಿ. ಓಕೆ ಸರ್. ಈಗ ಏನಾದ್ರು ಡೋನರ್ಸ್ ಇಲ್ಲದೆ ಇದ್ದಾಗ ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಸರ್? ಸರ್ ನಮ್ಮ ಸಂಪಾದನೆ ನಾನು ದುಡಿಯೋದ್ರಲ್ಲಿ 70% ನಾನು ಇದಕ್ಕೆ ಹಾಕ್ತೀನಿ. ಓಕೆ. ನಿಮ್ಮ ದುಡ್ಡು ಮೇಲೆ 70% 70% ನಾನು ಇದಕ್ಕೆ ಹಾಕ್ತೀನಿ. ನಂದೇ ಓನ್ ಕೆಫೆ ಇದೆ, ಅಲ್ಲೇ ಅಡುಗೆ ಮಾಡ್ತೀವಿ. ಮೊದಲು ಕಿಚನ್ ಇತ್ತು, ಈಗ ಅಲ್ಲಿಂದ ಮಾಡ್ತೀವಿ. ನಮ್ಗೇನು ಬಿಸ್ನೆಸ್ ಆಗುತ್ತೆ ಅದರಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತೀರಾ? ಇದು ಬಿಟ್ಟು ಬೇರೆ ಎಲ್ಲೆಲ್ಲ ಮಾಡ್ತಾಯಿರಾ ಸರ್? ಇದು ಬಿಟ್ಟು ಬೇರೆ FHE ಪ್ರೋಗ್ರಾಮ್ ಅಂತ ನಾವು ಮಾಡೋದು, ಫುಡ್ಡು, ಹೆಲ್ತು, ಎಜುಕೇಷನ್. ಓಕೆ. ಇದು 3 ಎಜುಕೇಷನ್ಗೂ ಸಪೋರ್ಟ್ ಮಾಡ್ತಾ ಇರ್ತೀವಿ. ಎಜುಕೇಷನ್ ಏನು ಸಪೋರ್ಟ್ ಮಾಡ್ತೀರಾ ಸರ್? ಸರ್ ಎಜುಕೇಷನ್ ಸಪೋರ್ಟ್ ಮಾಡೋದು, ನೋಟ್ ಬುಕ್ಸ್ ಕೊಡ್ತೀವಿ. ಪ್ಲಸ್ ನಮ್ಮ ಸುತ್ತಮುತ್ತಲು, ನಾನಿರೋ ಸುತ್ತಮುತ್ತಲು ಯಾರು ಬಡವರು ಇದ್ದಾರೋ ನನ್ನ ಕಣ್ಣಿಗೆ ಕಾಣೋರಿಗೆ, ಅವ್ರ ಕೈಯಲ್ಲಿ ನಿಜವಾಗ್ಲೂ ಸ್ಕೂಲ್ ಫೀಸ್ ಕಟ್ಟೋಕೆ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಇದ್ದಾಗ ಅಂಥವ್ರಿಗೆ ಸಹಾಯ ಮಾಡ್ತಾಯಿದ್ದೀನಿ. ಇನ್ನು ಅದು ಬಿಟ್ಟರೆ ಹೆಲ್ತ್ಗೆ ಮೆಡಿಸನ್ಸು ಅದು ಇದು. ಫಸ್ಟ್ ನಾನು ನನ್ನ ಸುತ್ತಮುತ್ತಲು ಏನಾಗುತ್ತೋ ನಾನು ಅದು ಮಾಡ್ತಾಯಿದ್ದೀನಿ ಸರ್. ಆಮೇಲೆ ಹೊರಗಡೆಯಿಂದ ಯಾರಾದರೂ ಕಾಲ್ ಮಾಡಿದ್ರೆ ನನ್ನ ಕೈಯಲ್ಲಿ ಆಗಿದ್ದ ಸಹಾಯ ಮಾಡ್ತಾಯಿದ್ದೀನಿ ಸರ್. ಓಕೆ ಸರ್. ಒಂದು ವೇಳೆ ಅಕಸ್ಮಾತ್ ನಿಮ್ಮ ಇದಕ್ಕೆ ಬಂದು ಬೇರೆ ಯಾರು ಬಂದು ಬರ್ತಡೇ ಪಾರ್ಟಿ ಮತ್ತೊಂದೇನು ಮೇಲೆ ಬಂದು ಆಚರಣೆ ಮಾಡಬೇಕು ಅಂದರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಸರ್? ನನ್ನ ನಂಬರ್ ಇರುತ್ತೆ, ಅವ್ರು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಯಾರಿಗೂ ಇಲ್ಲ ಅಂತನಲ್ಲ, ಯಾರನ್ನೂ ಕೇಳೋದು ಇಲ್ಲ. ಕೇಳೋದಿಲ್ಲ. ಅಕಸ್ಮಾತ್ ಕೊಡಬೇಕು ಅಂದರೆ ಯಾವ ಥರ ಅವರೇ ದುಡ್ಡು ಕೊಡ್ಬೋದಾ, ಇಲ್ಲಾಂದರೆ ಯಾವ ಥರ ಸೇವೆಗೆ ಬರ್ಬೋದು ಸರ್? ಈಗ ಇವತ್ತು ನೋಡಿದ್ದೀರಾ, ಇವತ್ತು ಅವರೇ ವಾಲಂಟಿಯರ್ ಆಗಿ ಇದು 2ನೇ ಸತಿ ಮಾಡ್ತಾ ಇರೋದು ಅವ್ರ ಕಡೆಯಿಂದ. ಮೋಸ್ಟ್ಲಿ ಲಾಸ್ಟ್ ಇಯರ್ ಏನೋ ಒಂದು ಸತಿ ಮಾಡಿದ್ರು, ಇದು 2nd ಟೈಮು. ಈ ಥರ ಅವರೇ ಕಾಲ್ ಮಾಡಿದ್ರು, ಹಿಂಗೆ ಮಾಡೋಣ ಅಂತಂದರು. ಸರಿ ಮಾಡಿ. ಇಲ್ಲ ಮೆಟೀರಿಯಲ್ ಕೊಡಿಸ್ಬೋದಾ, ಇಲ್ಲ ದುಡ್ಡೇ ಕೊಡ್ಬೋದಾ, ಯಾವ ಥರ ಅಂತ? ಸರ್ ಮೆಟೀರಿಯಲ್ ಕೊಡಿಸಿದ್ರು ಸಂತೋಷ, ದುಡ್ಡು ಬೇಡ ಸರ್, ಮೆಟೀರಿಯಲ್ಲೇ ಕೊಡಿಸ್ತೀವಿ ಸರ್, ಒಳ್ಳೇದು. ಯಾಕೆಂದ್ರೆ ಡೌಟ್ ಬೇಡ. ಯಾರು ದುಡ್ಡು ತಿಂತಾನೆ ಅನ್ನೋ ಹೆಸರು ನಾನು ತಗೊಳಕ್ಕಂತೂ ಇಷ್ಟ ಇಲ್ಲ. ಅದಕ್ಕೆ ಮೆಟೀರಿಯಲ್ ಕೊಡಿಸಿದ್ರೆ ಸಂತೋಷ ಸರ್. ಇನ್ನು ಓಕೆ. ನಿಮ್ಮನ್ನು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಸರ್ ನನ್ನ ಮೊಬೈಲ್ ನಂಬರು ಇರುತ್ತೆ, ನಂದು ಶ್ರೀ ಗುರು ರಾಘವೇಂದ್ರ ಆಶ್ರಯ ಫೌಂಡೇಶನ್ ಅಂತ ನೀವು ಗೂಗಲಲ್ಲಿ ಹೊಡೆದ್ರೂ ವೆಬ್ಸೈಟ್ ಎಲ್ಲ ಬರುತ್ತೆ. ಓಕೆ. ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಮಾಡ್ಬೋದು ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್.